ವಿಧಾನ ಪರಿಷತ್ನ ಸದಸ್ಯರಾದ ಪಿಎಚ್ ಪೂಜಾರ್ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್, ನಗರ ಮಂಡಲ ಅಧ್ಯಕ್ಷರಾದ ಬಸವರಾಜ್ ಹುನಗುಂದ್, ಗ್ರಾಮೀಣ ಘಟಕದ ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳು ಒತ್ತಾಯಿಸುವ ಮೂಲಕ ಚರಂತಿಮಠ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದ ಪೂಜಾರ್ ಅವರಿಗೆ ಟಾಂಗ್ ನೀಡಿದ್ದಾರೆ. ಬಾಗಲಕೋಟೆಯ ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮಗಳ ಮುಂದೆ ಪ್ರಮುಖ ಮುಖಂಡರು ಮಾತನಾಡಿ ಪಿಎಚ್ ಪೂಜಾರ್ ಹೇಳಿಕೆಗೆ ತಿರುಗೇಟು ನೀಡಿದರು. ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿದ್ದೀರಿ. ಮಾಜಿ ಶಾಸಕರ ಬಗ್ಗೆ ವಿನಾಕಾರಣ ಆರೋಪ ಮಾಡುವುದೇ ಕೆಲಸವಾಗಿದೆ. ಚರಂತಿಮಠ್ ಅವರು ನಿಮ್ಮನ್ನ ಚುನಾವಣೆಯಲ್ಲಿ ಗೆಲ್ಲಿಸುವ ಕಾರ್ಯ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಸಹಾಯ ಸಹಕಾರ ನೀಡುತ್ತಾರೆ. ನೀವು ಏನು ಮಾಡುತ್ತೀರಿ? ಏಕವಚನದಲ್ಲಿ ಚರಂತಿಮಠ್ ಅವರಿಗೆ ಮಾತನಾಡಿದರೆ ಸರಿ ಇರಲ್ಲ ಎಂದು ರಾಜು ನಾಯ್ಕರ್ ಎಚ್ಚರಿಕೆ ನೀಡಿದ್ದಾರೆ. ಇತರ ಮುಖಂಡರು ಸಹ ಏನ್ ಹೇಳಿದ್ದಾರೆ ನೋಡಿ. ಅವರು ಇನ್ನು ಮುಂದೆ ಯಾವುದೇ ರೀತಿ ಪಕ್ಷದ ಸಭೆಗಳಾಗಲಿ, ಪಕ್ಷದ ಚಿಹ್ನೆಗಳಾಗಲಿ, ಪಕ್ಷದ ಧ್ವಜಗಳಾಗಲಿ, ಪಕ್ಷದ ಶಾಲ್ಗಳನ್ನಾಗಲಿ ಧರಿಸಿ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತೇಳಿ ಮಂಡಲ ಅಧ್ಯಕ್ಷರಾಗಿ ನಾನು ಬಾಗಲಕೋಟೆ ಮತಕ್ಷೇತ್ರದಿಂದ ಅವ್ರಿಗೆ ತಿಳಿಸಲು ಇಚ್ಛೆ ಪಡ್ತೇನೆ. ಅದೇ ರೀತಿ ಇನ್ನು ಮುಂದೆ ಅವ್ರ ಜೊತೆ ಕಾರ್ಯಕ್ರಮ ಭಾಗಿಯಾಗವರು ಸಹ ಇದನ್ನು ನಾವು ಸ್ವಲ್ಪ ತಿಳ್ಕೋಬೇಕು. ಇನ್ಮ್ಯಾಗ ಪಕ್ಷದ ಜವಾಬ್ದಾರಿ ಹೊತ್ಕೊಂಡು ತಾವು ಬರಬೇಕಾದ್ರೆ ಪಕ್ಷದ ಚೌಕಟ್ಟು ಸಿದ್ಧಾಂತಗಳು ಏನದಾವು ಆ ಮೂಲಕ ತಾವು ಬಂದು ಭಾಗವಹಿಸಬೇಕು. ವಿನಾಕಾರಣ ತಾವು ಬಂದು ಪಕ್ಷದ ಸಂಘಟನೆಗೆ ಹಿನ್ನಡೆ ಆಗೋ ರೀತಿ ಯಾವ ರೀತಿನೂ ನಡ್ಕೋಬಾರ್ದು ಅಂಥೇಳಿ ಈ ಮೂಲಕ ನಾನು ಅವ್ರಿಗೆ ತಿಳಿಸಲು ಇಚ್ಛಿಸ್ಪಡ್ತೀನಿ. ಮುಂದಿನ ವಿಷಯವಾಗಿ ಫಲಾನುಭವಿಗಳು ವಿಷಯಗಳನ್ನು ಎತ್ತಿದ್ದಾರೆ. ಎಷ್ಟೋ ಜನ ಅಂಗಡಿ ಕೊಟ್ಟಿದ್ದಾರೆ, ಅವರಿಗೆ ಉದ್ಯೋಗ ಅವಕಾಶ, ಕುಟುಂಬಸ್ಥರಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಏಜೆನ್ಸಿಗಳನ್ನು ಕೊಟ್ಟಿದ್ದಾರೆ. ಇಂಥವೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷ ಅಭಿವೃದ್ಧಿ ಹೊಂದುವ ಜೊತೆಗಾಗಿ ಅದರ ಜೊತೆಯಲ್ಲಿನೇ ಕಾರ್ಯಕರ್ತರ ಅಭಿವೃದ್ಧಿ ಕೂಡ ಇದರಲ್ಲಿ ಆಗಬೇಕು ಅನ್ನೋ ಒಂದು ಉದ್ದೇಶ. ಆ ಉದ್ದೇಶವಾಗಿ ಎಷ್ಟೋ ಫಲಾನುಭವಿಗಳನ್ನ ಅವ್ರು ಮಾಡಿದ್ದಾರೆ. ತಾವು ಎಷ್ಟು ಮಂದಿ ಫಲಾನುಭವಿಗಳು ಈ ರೀತಿ ಮಾಡಿದ್ದೀರಿ. ಎಷ್ಟೋ ಕುಟುಂಬಸ್ಥರಿಗೆ ಆಶ್ರಯಾಗಿ ಅವ್ರ ಜೀವನ ನಡೆಸೋಕೆ ಅನುಕೂಲ ಮಾಡಿಕೊಡೋದು ಒಬ್ಬರು ನಾಯಕರ ಧರ್ಮ. ಆ ಧರ್ಮವನ್ನು ಚರಂತಿಮಠ್ ಸಾಹೇಬರು ನಡೆಸ್ತಾ ಇದ್ದಾರೆ. ತಾವು ಎಷ್ಟು ಮಂದಿ ತಾವು ಇದ್ರ ಮೂಲಕ ಫಲಾನುಭವಿ ಮಾಡಿದ್ದೀರಿ ಅನ್ನೋದು ಸಹ ತಾವು ನಮಗೆ ಹೇಳಿಕೆ ಕೊಡ್ಬೇಕಂತೇಳಿ ತಿಳಿಸ್ತಾ, 166 ಸಂಸ್ಥೆ ನಡೆಸೋರು ಹಾಫ್ ನಾಲೇಜ್, ಒಂದು ಸೌಹಾರ್ದ ಬ್ಯಾಂಕ್ ನಡೆಸಲಾರ್ದ ಹಾಫ್ ನಾಲೇಜ್, ಒಂದು ಸಣ್ಣದೊಂದು ನಿಮ್ಮ ಮಣಿಪುರದಾಗ ಒಂದು ಸೌಹಾರ್ದ ಬ್ಯಾಂಕರ ಕಟ್ಟು ಪುಣ್ಯಾತ್ಮ ಅದೇನೂ ಇಲ್ಲ. 166 ಸಂಸ್ಥೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜು, ಎಷ್ಟು ಮೆಡಿಕಲ್ ಕಾಲೇಜು, ಒಬ್ಬ ಪ್ಯೂನನ್ ಹೆಸರು ಅವ್ನು ಬಾಯಾಡ್ ಕರೀತಾರವ್ರು. ಇಷ್ಟು ಮಂದಿ ಪ್ರಿನ್ಸಿಪಲ್ ಅದಾರಂತೂ ಹೇಳ್ತಾರ. ಅಂಥವ್ರಿಗೆ ಹಾಫ್ ನಾಲೇಜ್ ಅನ್ನುವಂಥ ಪದ ಬಳಕೆ ಮಾಡ್ತೀರಿ. ಇದನ್ನು ಖಂಡಿಸ್ತೀವಿ ನಾವು. ಇವತ್ತಿನಿಂದ ನಾವು ಹೇಳಕತ್ತೀವಿ, ಇನ್ನು ಮುಂದೆ ನೀವು ಎಲ್ಲೆಲ್ಲಿ ಇದ್ರಿಗೆ ಹೋಗ್ತೀರಿ, ಎಲ್ಲೆಲ್ಲಿ ಬರ್ತೀರಿ, ವಿರೋಧ ವ್ಯಕ್ತ ಆಗ್ತದ. ಸನ್ಮಾನ್ಯ ಪಿಎಚ್ ಪೂಜಾರ್ ಸಾಹೇಬ್ ಹೇಳ್ತೀವಿ, ನೀವು ನಮ್ಗೆ ದೊಡ್ಡವರಲ್ಲ ಕಾರ್ಯಕರ್ತರಿಗಿಂತ. ನೀವು MLC ನಮ್ಮ ಭಿಕ್ಷೆಲಿಂದ ಆಗಿರಿ, ನಾವು ಕೆಲಸ ಮಾಡಿದ ಭಿಕ್ಷೆಲಿಂದ ಆಗಿರಿ. ನೀವು MLC ಆಗಿದ್ದು ನಮ್ಮ ಭಿಕ್ಷೆಲಿಂದ, ಕಾರ್ಯಕರ್ತರ ಭಿಕ್ಷೆಲಿಂದ. ದಯಮಾಡಿ ವಿನಂತಿ ಮಾಡ್ಕೊತಾ ಇದ್ದೀವಿ, ನಿಮಗೆ ಆಗ್ರಹನೂ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧ್ಯಕ್ಷರಿಗೂ ಭೇಟಿ ಆಗೋರು ಇದ್ದೀವಿ, ರಾಜ್ಯಾಧ್ಯಕ್ಷರಿಗೂ ಕೂಡ ಭೇಟಿ ಆಗ್ತೀವಿ. ಆ ತಾರೀಕು ನಿಮಗೆ ನಿಗದಿ ಮಾಡಿ ತೋರಿಸ್ತೀವಿ. ಇವ್ರನ್ನ ಉಚ್ಚಾಟನೆ ಮಾಡ್ಬೇಕು. ನಮ್ಮ ಆಗ್ರಹ ಒಟ್ಟಾರೆ ನಮ್ಮೆಲ್ಲರ ಆಗ್ರಹ, ಇವ್ರನ್ನ ಉಚ್ಚಾಟನೆ ಮಾಡ್ಬೇಕು. ಕೆಲಸ ಮಾಡ್ಸ್ಯಾರ, ಯಾವ ಪಕ್ಷೇತರ ಅಭ್ಯರ್ಥಿ ಜೊತೆ ಅದಾರ, ಯಾರ್ಯಾರು HY ಮೇಟಿ ಅವ್ರ ಜೊತೆ ಅದಾರ, ಅವೆಲ್ಲ ಫೋಟೋಗಳು ಸೆಟ್. ಇದು 30 ಪೇಜ್ ಅದ. ವಿತ್ ಕಲರ್ ಪೇಜಸ್ ಇದೆಯಾ, ವಿತ್ ಕಲರ್ ಪೇಜಸ್. ಯಾರ್ಯಾರ ಜೊತೆ ಏನೇನು ಹಲ್ಕಾ ಕೆಲಸ ನಡುವಾಗ, ಈಗ ಯಾರು ಸತ್ಯ ಹರಿಶ್ಚಂದ್ರನ ತುಂಡ್ ಅಂತ ಹೇಳ್ತಾರ, ಆ ಎಲ್ಲಾ ಸತ್ಯ ಹರಿಶ್ಚಂದ್ರ ತುಂಡುಗಳು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತ ಎಲ್ಲಾ ತುಂಡುಗಳು ಇದ್ರಾಗ ಅದಾವ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇತ್ತಂದ್ರ ಆ ಪಕ್ಷೇತರ ಕ್ಯಾಂಡಿಡೇಟ್ ಎಲ್ಲಿ ಹೋಗೈತಿ ಅಲ್ಲಿ ಅವರು ಹೋಗಿಬಿಡ್ಬೇಕು. ಅವ್ರ ಹಿಂಬಾಲ ಅಡ್ಡಾಡಿ ಚಮಚ ಕೆಲಸ ಮಾಡಿರಿ, ಅವ್ರ ಹಿಂಬಾಲ ಅಡ್ಡಾಡಿ ಅವ್ರ ಬಗ್ಗೆ ಪ್ರಚಾರ ಮಾಡಿರಿ, 11,000 ಓಟು ಹಾಕ್ಸಿರಿ. ಹೋಗ್ರೋ ಮರ ಅಲ್ಲಿ ಹಾಳಾಗಿ ನಮ್ಗೆ ಯಾಕೆ ಜೀವ ತಿನ್ನಕತ್ತೀರಿ? ಇದನ್ನ ನಿಮ್ಮ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ದಾಖಲಾತಿಗಳದಾವ, ನಿಮ್ಗೆ ಕೊಟ್ಟು ಹೋಗ್ತೀವಿ, ನಮ್ಗೆ ಕೊಡ್ತಾರಂತ. ಗುತ್ತಿಗೆ ಕೆಲಸ ಫಾರ್ಮಾಲಿಟೀಸ್ ಪ್ರಕಾರ ನಾವು ಟೆಂಡರ್ ಹಾಕ್ತಿವಿ, ಟೆಂಡರ್ ಭರ್ತಿ ಮಾಡ್ತೀವಿ, ಕ್ಲಾಸ್ 1 ಕಾಂಟ್ರಾಕ್ಟರ್ ಅದೀವಿ, ಹೊಳ್ಳಿ ಕೋಟಿ ಗಂಟ್ಲೆ GST ತುಂಬ್ತೀವಿ. ನಾವೆಲ್ಲ ಲೀಗಲ್ ಅದೀವಿ. ನಮ್ಮ ಹಿಂದ 200 ಕುಟುಂಬ ಬದುಕ್ತಾವ. ನೀ ಎಷ್ಟು ಕುಟುಂಬ ಬದುಕ್ತೀಯಪ್ಪ? ನೀನ್ ಹಿಂದಿದ್ದವ್ರು ಎಷ್ಟು ಮಂದಿ ಬದುಕಿಸ್ತಾರ? ನೀನ್ ಹಿಂದಿದ್ದವ್ರಿಗೆ ಎಷ್ಟು ಮಂದಿ ಸಬಲ ಮಾಡಿರಿ ನೀವು? ಸಿಟ್ಟಿಗೆ ಒಂದು 50,000 ರೂಪಾಯಿ ಕೊಡುವಂತ ಯಾವ ಅದಾನ ನಿಮ್ ಹಿಂದ?
ನಿಮ್ಗೆ ತೊಂದ್ರೆ ಐತಪ್ಪ, ಹಿಡಿ ಒಂದು 50,000 ರೂಪಾಯಿ ಅಂತ ಕೊಡು ಅಂತವ್ ಯಾವ ಬೆಳೆಸಿರಿ ನೀವು. ಒಂದಿಷ್ಟು ಮಂದಿ ಸೈಕಲ್ ಮ್ಯಾಗ ಅಡ್ಡಾಡ್ತೀರಿ, ಈಗ ಅವು ಪಾಪ ಸ್ಕೂಟಿ ಅದು ತಗೊಂಡ್ ಅಡ್ಡಾಡಕತ್ತಾವ. ಆ ಸ್ಕೂಟಿ ಬಿಟ್ಟು ಕಾರಿಗೆ ಏರಿಲ್ಲ ಅವ್ರು. ಇಷ್ಟು ಚಂದ ಬೆಳೆಸಿರಿ ನೀವು ಅವ್ರನ್ನ, ಅದು ಅರ್ಥ ಆಗ್ಬೇಕಲ್ಲ ನಿಮ್ಗೆ. ಅದ್ರ ಜೊತೆಗೆ ನೀವು ವಿರೋಧ ಪಕ್ಷದ ಇದ್ದಂಗೆ, ಈಗ ಬಾಗಲಕೋಟೆಗೆ ವಿರೋಧ ಪಕ್ಷದ ನಾಯಕ ಇದ್ದಂಗೆ ನೀವು ಎಲ್ಲಿ ವಿರೋಧ ಮಾಡ್ತೀರಿ? ನೀವು ರೂಲಿಂಗ್ ಪಾರ್ಟಿ ಅವರಿಗೆ ಹೊಂದಾಣಿಕೆ ಐತಿ, ಎಲ್ಲಿ ವಿರೋಧ ಮಾಡ್ತೀರಿ? ಎಂದು ವಿರೋಧ ಮಾಡಿಲ್ಲ ನೀವು. ಒಳ್ಳೊಳ್ಳೆ ನಮ್ಮವ್ರನ್ನ ಬೈದು ನಮ್ಮವ್ರ ಜೊತೆನೇ ಇರೋದು, ಇದನ್ನ ಬಂದ್ ಮಾಡ್ರಿ. ಇದನ್ನ ನಿಮ್ದೇನ ತಾಕತ್ತಿದ್ರೆ ಕಾಂಗ್ರೆಸ್ ಏನು ವೈಫಲ್ಯ ಅದಾವೋ ಅದನ್ನ ಎತ್ರಿ, ಕಾಂಗ್ರೆಸ್ ವೈಫಲ್ಯಗಳನ್ನ ಎತ್ತಿ ಹಿಡೀರಿ. ಒಳ್ಳೊಳ್ಳೆ BT ಮೆಂಬರ್ ಆಗ್ಬೇಕು, BTD ಮೆಂಬರ್ ಆಗ್ಬೇಕು, ಒಳ್ಳೊಳ್ಳೆ ಬುಡಾ ಮೆಂಬರ್ ಆಗ್ಬೇಕು, ನೋಡ್ಬೇಕು. ಗೊತ್ತಿಲ್ಲ ನಮಗೆ ಏನೇನು ಡೆವಲಪ್ಮೆಂಟ್ ಆಗಕತ್ತೋ ಗೊತ್ತಿಲ್ಲ. ನಾವು ಅದನ್ನ ಮಾಡೇ ಬಂದಿವಲ್ಲ. ನಮ್ಗೆ ಹೇಳ್ತಿರಲ್ಲ ಭಾಳ, ನಾವು ತಳಮಟ್ಟ ನಮ್ಮ ಕಾರ್ಯಕರ್ತರು ಮತ್ ನಾವು 25 ವರ್ಷ ಕತ್ತಿಕದೀವಲ್ಲ ನಾವು. ಅವಾಗಿಂದ ಪುಣ್ಯಾತ್ಮ ನಿಮ್ಮ ಮನೆಗೆ ಬರೋದ್ನಾಗ MT ತೊಗೊಂಡ್ಬರ್ತಿದ್ದೇನ. ವೀರಣ್ಣ ಚರಂತಿಮಠವ್ರ ಜೊತೆ ಇದ್ದಾಗ ಸದ್ಯಕ್ಕೆ ಎರಡೆರಡು ಏನೋದಾಗ ಅಡ್ಡಾಡ್ತೀವಿ. ಹೆಂಗ ತುಡುಗು ಮಾಡಿವನ, ಕೈ ಕಟ್ಕೊಂಡು ನಿಂದಿರ್ತಾರ, ಕೆಲಸ ಮಾಡ್ತಾರ. ನಮ್ಮ ಉದ್ಯೋಗತ್ತು ನಿನಗೇನ್ ಮಾಡೋದು ಮರೆ? ನೀ ಡೆವಲಪ್ಮೆಂಟ್ ಹೆಂಗ್ ಕಿಲೋ ಮಾರ್ತಿ? ಡೆವಲಪ್ಮೆಂಟ್ ಹೆಂಗ್ ಕಿಲೋ ಮಾರ್ತಿ? ನಾವು ಕೇಳ್ತೀವಿ. ನಿಮ್ ವೈಯಕ್ತಿಕ ಅದು. ನಮ್ಮ ವೈಯಕ್ತಿಕ ಉದ್ಯೋಗಕ್ಕೆ ಯಾಕೆ ನೀವು ಮಾತಾಡೋದು? ಬ್ಯಾಸರಾಗೆ ನೀವು ಅನ್ನುವಂಥ ಪದ ಸ್ವಿಂಗ್ಲರ್ದೊಳಗ PH ಪೂಜಾರ್ ಅವ್ರು ಫಸ್ಟ್ಗೆ ಬಳಕೆ ಮಾಡಿದ್ರು. ಯಾವ ಬಾಗಲಕೋಟೆ ಜನರಿಗೆ ವೀರಣ್ಣ ಚರಂತಿಮಠ ಅವ್ರು ಬ್ಯಾಸರಾಗ್ಯಾರ ಹೇಳ್ಬೇಕು. ಕಾಂಗ್ರೆಸ್ಸಿಗೆ ಓಟ್ ಹಾಕ್ದವ್ರು, ಈ ಪಕ್ಷೇತರ ಅಭ್ಯರ್ಥಿಗೆ ಓಟ್ ಹಾಕ್ದವ್ರು ಬರಗಾಕತ್ತಾರ. ಕುಂತಲ್ಲೇ ನಿಂತಲ್ಲೇ ವೀರಣ್ಣ ಚರಂತಿಮಠ ಅವ್ರು ಇದ್ರ ಚಲೋ ಹಾಕಿತ್ತು ಅಂತ ಅನ್ನಕತ್ತಾರ. ಏನ್ ಭಾಳ ಆದ್ರ ಬ್ಯಾಸರ ಯಾರಿಗೆ ಇರ್ಬೇಕು? ನಿಮ್ ಹಿಂದೆ ಇರುವಂತ ಚೇಲಾಗಳಿಗಾಗಿರ್ಬೇಕು. ಚೇಲಾಗಳಿಗೆ ಬ್ಯಾಸರ ಆಗತ್ತಲ್ಲ, ಆ ಚೇಲಾಗಳಿಗೆ ಬ್ಯಾಸರ ಆಗಿರ್ಬೇಕು. ಅವ್ರು ಬಂದು ನಿಮ್ಗೆ ಏನಾರ ಹೇಳಿರ್ಬೇಕು ತೊಂದರೆ ಆಗೈತೆ ಅಂತೇಳಿ. ನಿಮ್ ಹಿಂದಿರುವಂತ ಚೇಲಾಗಳದಾರಲ್ಲ, ಆ ಚೇಲಾಗಳಿಗೂ ವೀರಣ್ಣ ಚರಂತಿಮಠ ಅವರು ಶಾಸಕರಿದ್ದಾಗ ಕೋಟಿ ಗಂಟ್ಲೆ ಕೆಲಸ ಕೊಟ್ಟಾರ. ಅವ್ರು ಪಾರದರ್ಶಕವಾಗಿ ಹೇಳಿಬೇಕಿದ್ರ. ಅದನ್ನು ಬೇಕಾದ್ರೆ ಒಂದು ದಿವಸ ಯಾರ್ಯಾರು ಕೆಲಸ ಕೊಟ್ಟಿವಿ ಅಂತೇಳಿ, ಎಷ್ಟೆಷ್ಟು ಕೋಟಿ ಕೊಟ್ಟಿವಿ ಅಂತೇಳಿ ಪಾರದರ್ಶಕವಾಗಿ ನಿಮ್ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಗೆ ಹೇಳ್ತೀವಿ. ಯಾರಿಗೆ ಬ್ಯಾಸರ ಆಗ್ಯಾರ ಗೊತ್ತಾಗ್ತದೆ. ಮತ್ತ ನಿಮ್ಮ 3 ವರ್ಷದ ಅವಧಿ ಒಳಗೆ ಈಗೇನಾಗ್ಲ 3 ವರ್ಷ ಆತಂದಿಲ್ಲ, ಏನ್ ಕಿಸ್ದಿರಪ್ಪ ನೀವು? 3 ವರ್ಷ ಅವಧಿ ಒಳಗೆ ಏನ್ ಮಾಡಿರಿ? ಅದ 10 ಮಂದಿನ ಕರ್ಕೊಳ್ಳೋದು, ಸಪ್ರೇಟ್ ಒಂದು ಫೋಟೋ ಇಡೋದು, ಹಾರ ಹಾಕೋದು, ಒಂದು ಭಾಷಣ ಹೊಡಿಯೋದು. ಪುಣ್ಯಾತ್ಮ, ನೀ ಏನ್ ಮಾಡಕತ್ತಿ ಅನ್ನೋದ್ರ ನಿಂಗೆ ಅರಿವು ಇರ್ಲಿ. ಯಾರು ಪುಣ್ಯಲಿಂದ ನೀ ಆರಿಸಿ ಬಂದಿ ಅನ್ನೋದು ಅರಿವು ಇರ್ಲಿ. ಯಾಕಂದ್ರ ನಾವೊಬ್ಬ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಮಾತಾಡಕತ್ತಿಲ್ಲ. ಈಗ ನೀವು ಪಕ್ಷದ MLC ಅನ್ನೋದನ್ನು ಮರ್ತು ಮಾತಾಡಕತ್ತೀವಿ. ಈಗ ಒಬ್ಬ ವ್ಯಕ್ತಿಗೆ ಚಾರಿತ್ರ್ಯವಧೆ ಮಾಡ್ಬೇಕು ಅಂತಂದ್ರೆ, ಅಪಪ್ರಚಾರ ಮಾಡ್ಬೇಕು ಅಂತಂದ್ರೆ ಒಂದು ಲಿಮಿಟ್ ಇರ್ತದೆ. ನೀನ್ ಏನಾದ್ರು ಅವ್ರೇನ್ 6,014 ಕೋಟಿ ರೊಕ್ಕ ತಂದು ಡೆವಲಪ್ಮೆಂಟ್ ಮಾಡ್ಯಾರ, ನಾ ಅವ್ರನ್ನ ಕ್ರಾಸ್ ಮಾಡ್ತೀನಿ, ಓವರ್ಟೇಕ್ ಮಾಡ್ತೀನಿ ಅಂತ ನೀನ್ 7,000 ಕೋಟಿ ತಂದು ಮಾಡಾವದಿ, ರೋಡ್ ಮಾಡಾವದಿ, ಗಟರ್ ಮಾಡಾವದಿ. ಪುಣ್ಯಾತ್ಮ ನೀನು ಏನು ನೀಗಾಗಲ್ಲ. ಬೂಡಾದಾಗ ಹಪ್ತ ಎತ್ತುದು, BTD ಮೆಂಬರ್ ಆಗಿ ಹಪ್ತ ಕೇಳುದು. ಬೂಡಾದಾಗ 1 ಎಕರೆಗೆ ಎಷ್ಟು ಕೇಳಾಕತ್ತೀರಿ ಗೊತ್ತಿಲ್ಲ ನಿಮ್ಗ? ಬೂಡಾದಾಗ 1 ಎಕರೆಗೆ ಎಷ್ಟು ಕೇಳ್ತೀರಿ? ಯಾಕ ಹಿಂದೆ ನಾವು ಬೂಡಾ ಮೆಂಬರ್ ಆಗಿದ್ವಿ. ಸಾಹೇಬ್ರ ಬೂಡಾದ ಅಧ್ಯಕ್ಷತೆ ಒಳಗ ನಡೀತಿತ್ತು. ಅವಾಗ GT ಪಾಟೀಲ್ರ ಬರ್ತಿರ್ಲಿಲ್ಲ, ಅವಾಗಿರುವಂತ ವಿಧಾನ ಪರಿಷತ್ ಸದಸ್ಯ ಬರ್ತಿರ್ಲಿಲ್ಲ. ವೀರಣ್ಣ ಚರಂತಿಮಠ ಅವರು, DC ಅವರು, SP ಅವರು, ಜಿಲ್ಲಾ ಪಂಚಾಯತ್ CEO, ಅಲ್ಲಿರುವಂತ ನಾಮನಿರ್ದೇಶನ ಸದಸ್ಯರು ಕೂಡ ಮೀಟಿಂಗ್ ಮಾಡ್ತಿದ್ದೀವಿ. ಈಗ ಹಂಗಾರೆ ಎಣ್ಣೆ ಮಾಡೋರು ಯಾಕೆ ಹೊರಗೆ ಹೋಗಂಗಿಲ್ಲ? ನಿನ್ ಪಾಲ್ ಬಂದು ಮುಟ್ಲಿಲ್ಲ ಅಂದ್ರೆ ಫೈಲ್ ಪೆಂಡಿಂಗ್ ಇಡ್ಸೋದು. ಇದು ಜಗಜ್ಜಾಹಿರ್ ಐತಿ. ನಿಮ್ಮ ಫೈಲ್ ಮೂವ್ ಆಗ್ಲಿಕ್ಕ, ಫೈಲ್ ನಿಮ್ಮ ದುಡ್ಡು ಮುಟ್ಲಿಕ್ಕ ಫೈಲ್ ಪೆಂಡಿಂಗ್ ಇಡ್ಸುವಂಥದ್ದು. ಇದೆಲ್ಲ ಹಲ್ಕ ಕೆಲಸ ಮಾಡಕತ್ತವ್ರು ನೀವು. ಪುಣ್ಯಾತ್ಮ PH ಪೂಜಾರಿ ಅವ್ರಿಗೆ ಚುನಾವಣೆ ಮಾಡಿಲ್ಲ ಅಂತೇಳಿ ಅವ್ರು ನಮ್ಮ ಮ್ಯಾಗ ಸುಳ್ಳು ಆರೋಪ ಮಾಡ್ಕೊತಾ ಬಂದು ಇಲ್ಲಿವರೆಗಿನು. ಅದಕ್ಕೆ ನಾವು ಬಂದಿಲ್ಲ, ಇದ ಪ್ರೆಸ್ ಕ್ಲಬ್ನಾಗ ಬಂದು ತಮ್ಮ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ನಾವು ತುಳಸಿಗೇರಿ ಆಂಜನೇಯ ದೇವಸ್ಥಾನಕ್ಕೆ ಹೋದೆವು. ಅಲ್ಲಿ ಹೋಗಿ ನಾವು ಚುನಾವಣೆ ಮಾಡಿ ನಿಮ್ಮದು ಅಂತೇಳಿ ಪ್ರಮಾಣ ಮಾಡಿದೀವಿ. ಅವ್ರು ಬರ್ತೀನಿ ಅಂದ್ರೆ ಅವ್ರು ಬರಲೇ ಇಲ್ಲ. ಅವರು ಯಾಕಂದ್ರೆ ನಾವು ಹಾನಿ ಮಾಡಿದಕ್ಕೆ ನಿಮ್ಗೆ ಪ್ರೂಫ್ ಕೊಡೋದ್ರೆ ಇಲ್ಲ ಐತಲ್ಲ, ನಾವು ಹೋಗಿದ್ದಕ್ಕೆ ಅವ್ರು ಬರಲೇ ಇಲ್ಲ ಯಾರು. ಅವರು ನಾವು ಹೋಗಿದ್ದನು. ಆ ನಂತರ ನಾವು ಚುನಾವಣೆ ಮಾಡಿಲ್ಲ ಅಂತ ಹೇಳ್ತಾರೆ ಅಷ್ಟ. ಎಲ್ಲಿ ಹೋದ್ರು ಅವರು? ನಮ್ಮ ಮಾಜಿ ಶಾಸಕರು ವೀರಣ್ಣ ಚರಂತಿಮಠ ಅವರು, ನಾವು ಮಂಡಲ ಅಧ್ಯಕ್ಷ ಆಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರು ಕೂಡಿ ಪ್ರತಿಯೊಂದು ಪಂಚಾಯತಿಗೂ ನಮ್ಮ ಗ್ರಾಮೀಣದಾಗ ಬರ್ತಕ್ಕಂಥ 27 ಗ್ರಾಮ ಪಂಚಾಯತಿ, 2 ಪಟ್ಟಣ ಪಂಚಾಯತ್ ಬರ್ತಾವ. ಆ ಪಟ್ಟಣ ಪಂಚಾಯತಿಗೂ ಬಂದಾರ ನಮ್ಮ ಶಾಸಕರ. ಆ ನಂತರ ನಾವು ಎಲ್ಲ ಗ್ರಾಮ ಪಂಚಾಯತಿಗಳು ಹೋಗಿ ಪ್ರತಿಯೊಂದು ಪಂಚಾಯತಿಗೆ ಹೋಗಿ ಚುನಾವಣೆ ಮಾಡಿ ಅವ್ರು ಪ್ರಚಾರ ಮಾಡುತ್ತಾ. ಆ ನಂತರ ಬರೀ ಅವರು ಸುಳ್ಳು ಆರೋಪಗಳು ಹೇಳ್ತಾ, ಬರೇ ನಮ್ಮ ಚುನಾವಣೆ ಮಾಡಿಲ್ಲ, ಅವರು ಚರಂತಿಮಠರು ಅವ್ರ ಪದಾಧಿಕಾರಿ ಮಾಡಿಲ್ಲ ಅಂತ ಹೇಳ್ತಾರೆ. ಅವಾಗ ನಾ ಹೇಳಿದ್ವಿ, ಮತ್ತೆ ಈಗಾದ್ರೂ ಅದನ್ನ ಹೇಳ್ತೀನಿ ನಾನು. ಅದಕ್ಕೆ ಏನಾರು ಅವ್ರು ಸಿದ್ಧರಿದ್ರೆ ನಾವೊಂದು ಇವತ್ತು ತಮ್ಮ ಮುಖಾಂತರ ಅವ್ರಿಗೆ ಆಗ್ರಹ ಮಾಡ್ತೀನಿ. ಈ ಸದ್ಯ ಅವ್ರು ರಿಜೈನ್ ಮಾಡಲಿ. ಈ ಸದ್ಯ ರಿಜೈನ್ ಮಾಡಿ ಚುನಾವಣೆ ಎದುರಿಸಿ ನೋಡೋಣ. ಅವ್ರು ಗೆದ್ದು ಬಂದಿಂದ ನಾವು ಚುನಾವಣೆ ಮಾಡಿಲ್ಲ ಅನ್ನೋದು ಅವಾಗ ಗೊತ್ತಾಗತ್ತೆ ತಮ್ಮಗ ಎಲ್ಲ. ಅದಕ್ಕೆ ಈ ತರ ಸುಳ್ಳು ಹೇಳಬಾರ್ದವ್ರು. ಈ ಸುಳ್ಳು ಹೇಳಿದ್ರೆ ನಾವಿನ್ನು ಸುಮ್ ಕುಂದ್ರಲ್ಲ. ನಾವು ಏನೋಪ್ಪ ಏನು ದೊಡ್ಡವರು MLC ಅದಾರ ಮಾತಾಡ್ತಾರ ಅಂತೇಳಿ ನಾವು ಸಣ್ಣವರಾಗಿ ಸುಮ್ ಕುಂದಿರ್ತೀವಿ. ಆದ್ರೆ ಇನ್ನು ಮೇಲೆ ನಾವು ಸುಮ್ ಕುಂದ್ರಲ್ಲ. ಇನ್ನೇನಿದ್ರು ಗ್ರಾಮೀಣ ಬರ್ಬೇಕಂದ್ರೆ ಯಾರಿಗೂ ಹೇಳಿರಂಗಿಲ್ಲ ಮಗ. ನಾವು ಒಬ್ಬ ಗ್ರಾಮೀಣ ಅಧ್ಯಕ್ಷ ಅಂದ್ರೆ ನನಗೆ ಗೊತ್ತಿರಲ್ಲ ವಿಷಯ ಅದು.
ಎಲ್ಲಿ ಬೇಕಲ್ಲೇ ಗ್ರಾಮದಿಂದ ಬಂದು ಅಡ್ಡಾಡಿ ಹೋಗಿರ್ತಾರ. ಅವ್ರು ಯಾರು ಅವ್ರ ಹಿಂಬಾಲಕರು ಯಾರಂದ್ರೆ ಅವೆಲ್ಲ ನಿಮ್ಗೆ ಫೋಟೋನ ಕೊಡ್ತೀವಿ. ಸದ್ಯ ಅವ್ರು ಎಲ್ಲಿ ನಮ್ಮ ಪಕ್ಷದಾಗ ಏನು ಗುರುತಿಸ್ಕೊಂಡಿಲ್ಲ, ಅವ್ರು ಗೊತ್ತೂ ಇಲ್ಲ ಇರೋರು. ಒಂದು 8 ಜನ ಸುಮ್ ಬೆರಳಿಕೆಯಾಗ ಒಂದು ಅವ್ರಿಂದ ಕಾರ್ಯಕರ್ತರು ಒಂದು 8 ಜನ ಅದಾರ. ನಮ್ಮ ಮಾಜಿ ಶಾಸಕರಿಂದ ನಮ್ಮ ಪಾರ್ಟಿ ಒಳಗತ್ತು ಒಂದು 1000 ಜನ ಕಾರ್ಯಕರ್ತರು ಅದೀವಿ ನಾವು. ಎಲ್ಲಿ ಹೋಗಿ ಸುಮ್ಮನೆ ದಿಮಾಕ್ ಮಾಡೋದು, ಅದನ್ನ ಹೇಳೋದು ಇದನ್ನ ಹೇಳೋದು ಏನು ಮಾಡಂಗಿಲ್ಲ ನಾವು. ಅದಕ್ಕೆ ಇನ್ಮೇಲೆ ಈ ತರ ಏನಾರ ಪೂಜಾರಿ ಅವರು ಇದೇ ಟೈಪ್ ಮುಂದುವರೆದ್ರಂದ್ರ ನಾವು ಇವತ್ತು ಜಿಲ್ಲಾಧ್ಯಕ್ಷರು ಹೋಗಿ ಮನವಿ ಕೊಡ್ತೇವೆ ಅವ್ರನ್ನ ಉಚ್ಚಾಟನೆ ಮಾಡಕ. ಆ ನಂತರ ರಾಜ್ಯಾಧ್ಯಕ್ಷರಂತೇಳಿ ಹೋಗ್ತೀವಿ ನಾಳೆ ನಾವು ಒಂದು 1416 ಜನ ಪದಾಧಿಕಾರಿ, ನಾವು ಗ್ರಾಮೀಣ ಮತ್ತು ನಗರದವರು 416 ಜನ ಪದಾಧಿಕಾರಿಗಳು ಹೋಗಿ ರಾಜ್ಯಾಧ್ಯಕ್ಷರು ಭೇಟಿಯಾಗಿ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಅವ್ರಿಗೆ ಕೇಳ್ತೀವಿ ನಾವು. ಅವ್ರು ಮಾಡಿದ್ರು ಸರಿ, ಮಾಡಲಿಲ್ಲ ಅಂತ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಷ್ಟೇ. ಮುಖಾಂತರ ಇಷ್ಟ ಹೇಳ್ಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾವಿದರಿಗೆ ಸರಿಯಾಗಿ ಪ್ರೋತ್ಸಾಹ ಸಿಗುತ್ತಿಲ್ಲ. ಈಗ ಇರುವ ಅಧಿಕಾರಿ ಕಲಾವಿದರಿಗೆ ತಾರತಮ್ಯ ಮಾಡುತ್ತಾರೆ ಎಂದು ಸಂಗೀತ ಕಲಾವಿದರಾದ ಸಂತೋಷ್ ಗದ್ದನಕೇರಿ ಆರೋಪಿಸಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾತನಾಡುತ್ತಾ ಸರ್ಕಾರದಿಂದ ನಡೆಯುವ ಪ್ರಮುಖ ಜಯಂತಿಗಳಿಗೆ ರನ್ನ ಉತ್ಸವ ಸೇರಿದಂತೆ ಇತರ ಸಭೆ ಸಮಾರಂಭಗಳಲ್ಲಿ ಸ್ಥಳೀಯ ಕಲಾವಿದರನ್ನ ಗಣನೆಗೆ ತೆಗೆದುಕೊಳ್ಳುವುದು, ಕಲಾವಿದರನ್ನ ಕರೆಯಿಸಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದರೂ ಅತಿ ಕಡಿಮೆ ವೇತನ ನೀಡುತ್ತಾರೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಜಿಲ್ಲೆಯ ವಿವಿಧ ಪ್ರದೇಶಗಳಿಂದ ಆಗಮಿಸಿದ ಕಲಾವಿದರು ಒತ್ತಾಯಿಸಿದ್ದಾರೆ. ಸುಮಾರು ಒಂದು 5 ರಿಂದ 6 ವರ್ಷ ಆಯ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಮತ್ತು ಸಂಗೀತಗಾರರಿಗೂ ಮತ್ತು ಕಲಾವಿದರಿಗೂ ಒಂದು ಲಿಂಕ್ ತಪ್ಪಿದಂಗಾಗಿದೆ. ಒಂದು ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ವರ್ಷಗಳ ಹಿಂದೆ ಪಂಡಿತ್ ಪುಟ್ಟರಾಜ ಗವಾಯಿಗಳು ಹಾಗೂ ಪಂಡಿತ್ ಭೀಮಸೇನ್ ಜೋಶಿ ಅವರು ಒಂದೇ ವರ್ಷದೊಳಗ ಇಬ್ರು ನಮ್ಮನ್ನು ಬಿಟ್ಟು ಅಗಲಿದ್ರು. ಅದು ನಿಮಗೆಲ್ಲ ಗೊತ್ತಿದ್ದಂತ ವಿಷಯ. ಆವಾಗಿನ ಕಾಲದಾಗ ನಿರ್ದೇಶಕರಾದಂತಹ ಶ್ರೀಯುತ ಶ್ರೀಶೈಲ್ ಕರ್ಶಂಕರಿ ಅವರು ನಮ್ಮದೊಂದು ಟೀಮ್ ಕರೆದು ಅಲ್ಲೂ ನೀವು ಇಷ್ಟು ಮಂದಿ ಸಂಗೀತಗಾರಿದ್ದೀರಿ ಬಾಗಲಕೋಟೆ ಜಿಲ್ಲಾದಾಗ, ಒಂದು ಪುಟ್ಟರಾಜ ಗವಾಯಿಗಳು ಹಾಗೂ ಭೀಮಸೇನ್ ಜೋಶಿ ಅವ್ರದ್ದು ಒಂದು ನಮನ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ನಾವು ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ರಿ, ಅಲ್ಲೂ ಇಲಾಖೆ ಇದಲ್ಲ, ಇಲಾಖೆದಿಂದ ನಾ ಡೈರೆಕ್ಟ್ ಸ್ಪಾನ್ಸರ್ ಮಾಡಿಸ್ತೇನೆ, ನೀವು ಮಾಡ್ರಿ ಅಂದಾಗ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 12 ತಾಸು ಪುಟ್ಟರಾಜ ಗವಾಯಿಗಳು ಹಾಗೂ ಭೀಮಸೇನ್ ಜೋಶಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದರೆ ಸಿಂಹಪಾಲು ಸಹಾಯವನ್ನು ಮಾಡಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗ ಒಬ್ಬ ಕಲಾವಿದಗೆ ಸರಿಯಾಗಿ ಒಂದು ಅವಕಾಶ ಇಲ್ಲ, ಅವಕಾಶಕರು ಸರಿಯಾಗಿ ಸಂಭಾವನೆ ಇಲ್ಲ. ಮೊನ್ನೆ ನೀವ ನೋಡಿದ್ರಿ ಮೀಡಿಯಾದಾಗ ಬಂದಿತ್ತು, ಅವ್ರು ಯಾರೋ ಭಜಂತ್ರಿ ಅಂತ ಪಾಪ ಅವ್ರು ಬೆಳಗ್ಗೆಯಿಂದ ಮುಧೋಳದಾಗ ರನ್ನ ವೇದಿಕೆ ಒಳಗ ಅಲ್ಲಿ ಅವ್ರ ಸಂಗೀತ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಕೇಳ್ಯಾರ. ಒಂದೇನೋ ಟೀಮ್ ಇರ್ತದೆ 5 ರಿಂದ 6 ಜನ. ಈ ಅಕಸ್ಮಾತ್ ಬಯಲಾಟ ಅನ್ನೋದಿತ್ತಂದ್ರ, ಈಗ ಡೊಳ್ಳಿಂದ ಇತ್ತಂದ್ರ ಅವರು 15-20 ಜನ ಇರ್ತಾರ. ಅವ್ರಿಗೆ ನೀವು 4,000 5,000 ರೂಪಾಯಿ ಸಂಭಾವನೆ ಕೊಟ್ರ ಅವ್ರ ಡ್ರೆಸ್ ಮಟೀರಿಯಲ್ ಏನು, ಅವ್ರು ತಮ್ಮ ಊರಿಂದ ಅಲ್ಲಿ ಹೋಗಿ ಅದೊಂದು ಕಾರ್ಯಕ್ರಮ ಮಾಡಿ ವಾಪಸ್ ಬರ್ಬೇಕಾದ್ರೆ ಎಷ್ಟು ಖರ್ಚು ಇರ್ತದ, ಎಷ್ಟು ವೆಚ್ಚ ಇರ್ತದ ಅನ್ನೋದ್ರ ಬಗ್ಗೆ ಒಂದು ಸಾಮಾನ್ಯ ಪರಿಜ್ಞಾನ ಕೂಡ ಇರ್ಲಾರ್ದ ನಾವು 3,000 4,000 5,000 ಸಂಭಾವನೆ ಕೊಟ್ರೆ ನಮ್ಮ ಕಲಾವಿದರನ್ನ ರಕ್ಷಣೆ ಮಾಡೋರು ಯಾಕೆ? ಅವಕಾಶ ಕೊಡ್ತಾ ಇಲ್ಲ ಸರ್. ಅವಕಾಶ ಕೊಟ್ಟರು ಅದು ಒಂದು ಈಗ ಇಲ್ಲಿಂದ ನಾವು ಮುಧೋಳು ಎಲ್ಲೇ ಹೋದೇವಂದ್ರು ಕನಿಷ್ಠ ಸಾಮಾನ್ಯ ಒಂದು 3-4 ಜನ ಹೋದ್ರೆ 2 ರಿಂದ 3,000 ರೂಪಾಯಿ ದಾರಿ ವೆಚ್ಚ, ಆಮೇಲೆ ಸಂಭಾವನೆ ಅಂತ ಇರ್ತದೆ. ಅಂದ್ರೆ ಬಸ್ಸಿಗೆ ಬರುವುದ್ರಾಗ ನಮ್ಮ ಇನ್ಸ್ಟ್ರೂಮೆಂಟ್ ಇರ್ತಾವಲ್ಲ, ಇನ್ಸ್ಟ್ರೂಮೆಂಟ್ ಸೇಫ್ ಆಗಿ ತಗೊಂಡು ಹೋಗ್ಬೇಕಂದ್ರೆ ನಮ್ಗೆ ಟ್ರಾವೆಲಿಂಗ್ ಕಾರ್ ಅದೆಲ್ಲ ಬೇಕಾಗ ಎಲ್ಲ ಕೂಡ 5,000 ರೂಪಾಯಿ ಸಂಭಾವನೆ ಕೊಟ್ರೆ ಹೆಂಗ್ ಸಾಧ್ಯ ಇದೆ ನೀವು ವಿಚಾರ. ಪ್ರಾಯೋಗಿಕವಾಗಿ 20,000 ಸುಗಮ ಸಂಗೀತ ಇರ್ತದೆ. ಅದು ನಾವು ಪೇಪರ್ಸ್ ಅಲ್ಲಿ ಕೊಟ್ಬಿಡ ಅವ್ರು ನಿಮ್ ಕಾರ್ಡ್ ಅದು ಜಾನಪದ ಅಂತ ಮಾಡಿ 15,000 ರೂಪಾಯಿ ಕೊಡ್ತಾರೆ. ಒಮ್ಮೆ ಮತ್ತೆ ಪ್ರಾಯೋಜಿಕ ಆರ್ಡರ್ ಆಗಿರ್ತೈತಿ, ನಮಗೆ ಆರ್ಡರ್ ಆಗಿ ನಾವು ಕೊಡ್ತೀವಿ ಅಲ್ರಿ, ಕೊಟ್ಟಿಂದ ನಮ್ಮಿದ್ರಿಗೇನ ಕಾರ್ಡ್ ಹೊಡೆದಿದ್ರು ಮಾಡೋದಿಲ್ಲ, ಫಂಡ್ ಇಲ್ಲ ಅಂತಂದು ಮತ್ತೆ ಕಲಾವಿದರು ಅಂತಂದ್ರೆ ನೋಡ್ರಿ ಸರ, ತಂಬೂರಿ ಬೇಕು, ಕ್ಯಾಶೋ ಬೇಕು, ತಬಲಾ ಬೇಕು, ಢೋಲಕ್ ಬೇಕು, ಗಿಟಾರ್ ಬೇಕು. ಇವು 10-12 ಸಾಮಾನು ನಾವು ಬಸ್ಸಿಗೆ ಒಯ್ಯಕ್ ಸಾಧ್ಯ ಇಲ್ಲ ಸರ್. ಎಷ್ಟೊತ್ತಿದ್ರು ಒಂದು ಕಾರ್ ತಗೊಂಡ ಹೋಗ್ಬೇಕು ನಾವು, ಅದ್ರ ಬಾಡಿಗೆ ವೆಚ್ಚ ಅದು ಎಲ್ಲ ಇರ್ತೈತಿ ಸರ್.
ಮತ್ತ ಅಲ್ಲಿದ್ದ ಹೊತ್ಕೊಂಡ್ ಹೋಗ್ಬೇಕು ಮತ್ ಹೊತ್ಕೊಂಡ್ ಬರ್ಬೇಕು ಮತ್ತ ಒಬ್ಬನೇ ಕಲಾವಿದ ಅದ್ರಾಗ ಬರ್ಲಿಲ್ಲ ಅಂತಂದ್ರ ಹಾಡೋದು ಬೇಸ್ಟ್ ಸರ್. ಯಾಕಂದ್ರೆ ಸ್ವರಾನ ಕೂಡುದಿಲ್ಲ ಇನ್ನೊಬ್ಬರಾಗ ಹೆಂಗ್ ನಾವು ದಿನವೂ 2 ತಾಸು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸಂಗೀತ ಅಂದ್ರೆ ಸರಳ ಅಲ್ಲ. ದೇವ್ರು ನನಗೆಲ್ಲ ರೀತಿ ಕೊಟ್ಟನ್ರಿ ನಮಗಿಲ್ಲ. ಆ ಸಂಗೀತ ನಾನು ಮಾಡಕತ್ತಿ 30 ವರ್ಷ ಆಗ್ತದ. ನಾ ಎಷ್ಟೋ ಸಲ ಪ್ರಾಯೋಜಿಕ ಆರ್ಡರ್ ಕಾಪಿ ತಗೊಂಡಿನಿ ಸರ್. ತಗೊಂಡು ನಾ ಹಿಂಗ್ ಹೋದ್ಗಳೇನ ಕಾಪ್ ಹೋಗುದ ನಮ್ಮ ಇದ್ರಿಗೇನ ಹೋಗಿತ್ತಾನೆ ಬಾಕ್ಸ್ ಬೇರೆಯವ್ರಿಗೆ ಹಾಕ್ತವ್ರಿಗೆ ಹಾಕ್ತಾನ. ಮತ್ತ ಅವ್ ಜಯಂತಿ ಉತ್ಸವ ಬಂದಿರ್ತಾವ್ರಿ ರಾಯಣ್ಣ ಮತ್ತು ಅಂಬೇಡ್ಕರ್ ಗಾಂಧಿ ಜಯಂತಿ ಇಂಥವಕ್ಕೆಲ್ಲ ಕರೆದವ್ರಿಗೆ ಕರಿತಾನ್ರಿ ಮ್ಯಾಗ ಮ್ಯಾಗ. ನಾವ್ ಫೋನ್ ಹಚ್ಚಿ ಕೇಳಿದ್ರ ಏನು ಮಾತಾಡೋದಿಲ್ರಿ ಮತ್ತ ಫೋನು ಎತ್ತುದಿಲ್ರಿ. ಮತ್ತ ಎಷ್ಟೋ ತರ ನಾವು ನಮ್ಮ ಚಿನ್ನಕಟ್ಟಿ ಸಾಹೇಬ್ರ ಶಾಸಕರ ಕಡೆಯಿಂದ ಮಾತಾಡ್ಸೇನ್ರಿ. ಯಾವ್ದು ಉತ್ಸವ ಕರೀದಿಲ್ರಿ ಮತ್ತೆ ಎದಕ್ಕೂ ಇಲ್ಲ. ಮತ್ತ ನಾವು ಪ್ರಾಯೋಜಿಕ ಆರ್ಡರ್ ಕಾಪಿ ಇದ್ದಿದ್ದು ನಾವು ಹಾಕಿದ್ರು ಎಲ್ಲಾ ಪೇಪರ್ಸ್ ಒಯ್ದು ಕೊಟ್ರು ಫೋಟೋ ಗಿಟೋ ಕೊಟ್ರು ಸಹಿತ ನಮ್ಮ ಇದ್ರಿಗೇನ ಹಿಂಗೆ ಕಾಟ್